ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಬಂದಿದ್ದೀನಿ. ನಿನ್ನೆ ನಮ್ಮ DC ರಮೇಶ್ ಅವರು ನನಗೆ ಫೋನ್ ಮಾಡಿ, ಸರ್ ನಮ್ಮ ಸಂಗೊಳ್ಳಿ ಇವತ್ತು ನಾಳೆ ಸ್ಮರಣೆ ಫಂಕ್ಷನ್ ಆಗ್ತಾಯಿದೆ, ಸೊ ದಯವಿಟ್ಟು ನೀವು ಚಾಲನೆಗೆ ಬರಲೇಬೇಕು. ನಂದಗಡಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಂದು ಇಲ್ಲಿಂದ ನಂದಗಡಕ್ಕೆ ಹೋಗ್ತಿದ್ದಾರೆ, ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಒಂದಂತೂ ಸೂಪರ್ ಹಿಟ್ ಮ್ಯೂಸಿಕಲ್ ಬ್ಲಾಕ್ ಬಾಸ್ಟರ್ ಬಂತು, ಮುಂದಿನ ಪ್ರಾಜೆಕ್ಟ್ಗಳು ಯಾವುದಾದ್ರು ಸರ್? ಇವತ್ತು ನಾವು ಬಂದಿರೋದು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲ, ಈಗ ಸದ್ಯಕ್ಕೆ ಏನೂ ಬೇಡ. ಇವತ್ತು ತುಂಬ ಒಳ್ಳೆಯ ದಿನ. ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಮರ ಸೇನೆ ಇವರ ಆಶ್ರಯದಲ್ಲಿ DC ರಮೇಶ್ ಅವರ ಆಫೀಸ್ನಿಂದ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಮಗ ಜೈದ್ ಖಾನ್, ಎಲ್ ಶ್ರೀನಿವಾಸ್ ಅವರು, ನಮ್ಮ ತಿಮ್ಮೇಗೌಡರು, ನಮ್ಮ ಲಕ್ಷ್ಮೀನಾರಾಯಣ ಅವರು, ನಮ್ಮ ಗಿರೀಶ್ ಅವ್ರ ನೇತೃತ್ವನೇ ಶಿವಣ್ಣ, ಗಿರೀಶ್ ಅವರೆಲ್ಲ ಇವತ್ತು ನಂದಗಡಕ್ಕೆ, ನಾರಾಯಣ ಅವರು, ಪ್ರಸನ್ನ ಅವರು, ಇನ್ನೂ ಎಲ್ಲ ಹಿರಿಯ ಮುಖಂಡರಿದ್ದಾರೆ, ಗೋಪಾಲಣ್ಣ ಇದ್ದಾರೆ ನಮ್ಮ ಹಿರಿಯರು. ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ನಮ್ಮ ಗಿರೀಶ್ ಅವರು ನಂದಗಡ ಚಲೋ ಸಂಗೊಳ್ಳಿ ರಾಯಣ್ಣನ ಒಂದು ಬಲಿದಾನದ ಅಂಗವಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೊರಟಿದ್ದಾರೆ. ನಾವೆಲ್ಲ ಇಲ್ಲಿ ಬಂದು ಅದನ್ನು ಶುಭ ಹಾರೈಸಲಿಕ್ಕೆ ಬಂದಿದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಚಲುವರಾಯಸ್ವಾಮಿ ಅವರು ಬರೋರಿದ್ದಾರೆ. ಬಂದ ತಕ್ಷಣ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಇವತ್ತು ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗಲಿ. ಯಾಕೆಂದರೆ ಸಂಗೊಳ್ಳಿ ರಾಯಣ್ಣ ಒಂದು ಬಲಿದಾನ ಅಂದರೆ ಈ ದೇಶಕ್ಕೆ, ಬ್ರಿಟಿಷರಿಗಾಗ್ಬೋದು, ನಮ್ಮ ರಾಜ್ಯಕ್ಕಾಗ್ಬೋದು ಒಂದು ಹೆಸರು ತಂದು ಕೊಟ್ಟಂಥ ಸ್ವತಂತ್ರ ಸೇನಾನಿ. ಅವರ ಒಂದು ಜ್ಞಾಪಕದಲ್ಲಿ ಇವತ್ತು ನಮ್ಮ ಸ್ನೇಹಿತರೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು ಭಾಳ ಸಂತೋಷ ತಂದಿದೆ. ಇದು ವಿಜೃಂಭಣೆಯಿಂದ ಸಂತೋಷಕರವಾಗಿ ಬಹಳ ಜಯವೇರಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಅಂತ ದೇಶ ಪ್ರೇಮಿ ಹುಟ್ಟಿರೋ ಒಂದು ತಾಲೂಕು ಡಿಸ್ಟಿಕ್ಕಲ್ಲೇ ಕನ್ನಡದ ಮೇಲೆ ಅಪಮಾನಗಳು ಆಗ್ತಾನೆ ಇದೆ. ಅವ್ರದ್ದು ಮೂರ್ತಿ ವಿಕೃಪಗೊಳಿಸೋದಾಗಿರ್ಬೋದು, ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಈಗ ಕನ್ನಡದವರು ಒಂದು ಸ್ವಾಭಿಮಾನನ ಕಡಿಮೆ ಆಗ್ತಾಯಿದೆ. ಕನ್ನಡದವ್ರು ಕಡಿಮೆ ಆಗಿ ಬೇರೆಯವ್ರು ಜಾಸ್ತಿ ಬರ್ತಾಯಿದ್ದಾರೆ. ಬೆಳಗಾಮಲ್ಲಿ ಏನಾಗಿದೆ, ಮರಾಠಿಯವ್ರದ್ದು ಏಕತೆ, ಈಗ ಅದೆಲ್ಲ ಕಡಿಮೆ ಆಗ್ತಾಯಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಎಲ್ಲ ಇಂಥ ಕಾರ್ಯಕ್ರಮಗಳನ್ನು ಮುಗಿಸಿ ಕನ್ನಡನೇ ಸಾರ್ವಭೌಮ, ಕನ್ನಡದಲ್ಲಿ ಕರ್ನಾಟಕವೇ ಅನ್ನದ ರಾಜಕೀಯ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡನೇ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇರ್ತದೆ. ಗಲಾಟೆ ಆಗ್ತದೆ ಅಂದರೆ ಪ್ರತಿಯೊಂದು ಜಾಗದಲ್ಲಿ ಬೇಡದಿರೋ ಜನ ಇರ್ತಾರೆ. ನಾವು ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಕನ್ನಡ ತೇರು ನಡೆಸ್ಕೊಂಡು ಹೋಗೋದೇ ನಮ್ಮ ಕೆಲಸ. ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮನ ನಮ್ಮ ಗಿರೀಶ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸಾಹೇಬರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ನಡೆಸ್ತಾ ಇದ್ವಿ. ಇವತ್ತು 26ನೇ ತಾರೀಕು ನಾಳೆ ವಿಜಯನಗರ ಅಲ್ಲಿಗೆ ಹೋಗೋ ಕಾರಣದಿಂದ ಅವ್ರ ಮಗನಾಗಿರ್ತಕ್ಕಂಥ ಜೈದ್ ಖಾನ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸು ಅಂಥೇಳಿ ಅವ್ರ ಮಗನಿಗೆ ಆದೇಶ ಕೊಟ್ಟಿದ್ದಾರೆ. ಅದು ನಾನು ನಿನ್ನೆ ಟೆಲಿಫೋನಲ್ಲಿ ಮಾತಾಡಿದ ತಕ್ಷಣ ಬರ್ತೀನಿ ರಮೇಶ್ ಅಣ್ಣ ಅಂತೇಳಿ ಹೇಳಿದ್ರು. ಅದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರು ಹಾಗೆ ಶ್ರೀನಿವಾಸ್ ಅವರು
ನಮ್ಮ ಲಕ್ಷ್ಮೀನಾರಾಯಣವರು, ಹಾಗೆ ನಮ್ಮ ತಿಮ್ಮೇಗೌಡರು, ಹಾಗೆ ಗೋಪಾಲಣ್ಣವರು, ಹಾಗೆ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಗೌಶಿ ಅವರು, ವಿನಾಯಕ್ ಅವರು, ವೆಂಕಟೇಶ್ ಅವರು, ಹನುಮಂತಣ್ಣವರು, ಹಾಗೆ ನಮ್ಮ ಸಿದ್ದಣ್ಣವರು, ಹಾಗೆ ನಮ್ಮ ಗಿರೀಶ್ ಅವರು, ನಾರಾಯಣ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ನಂದಗಡ ಚಲೋ ಕಾರ್ಯಕ್ರಮನ ಪ್ರತಿ ವರ್ಷವೂ ಕೂಡ ನಡೆಸ್ತಾ ಇದ್ದರು. ಈ ವರ್ಷವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ಅಂದದಿಂದ ನಡೆಸಬೇಕು ಅಂಥೇಳಿ ನಮ್ಮ ಗಿರೀಶ್ ಅವರು ತೀರ್ಮಾನ ಮಾಡಿದರು. ಆ ಕಾರಣದಿಂದ ನಮ್ಮ ಆಫೀಸ್ ಮುಂಭಾಗದಲ್ಲಿ ಎಲ್ಲರನ್ನೂ ಸೇರಿಸಿ ಇಲ್ಲಿಂದ ಚಾಲನೆಯನ್ನು ಕೊಡೋಕ್ಕೆ ನಮ್ಮ ಜಯೀದ್ ಖಾನ್ ಅವರಿಂದ ಚಾಲನೆ ಕೊಡಬೇಕು ಅಂಥೇಳಿ ಅವರು ಚಾಲನೆಯನ್ನು ಈಗ ಕೊಡಲಿದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಸೇರಿ ಈ ಕಾರ್ಯಕ್ರಮನ ನೆರವೇರಿಸಲಿದ್ದಾರೆ. ಹಾಗೆ ಒಳ್ಳೆಯದಾಗಿದೆ.